ನೀವು ಮಾಡೋ ಉಪ್ಪಿಟ್ಟು ತುಂಬ ರುಚಿಯಾಗಿದೆ. ಉಪ್ಪಿಟ್ಟು ನಾನು ಮಾಡಿಲ್ಲ, ನಿಮ್ಮ ಮಗಳು ಮಾಡಿರೋದಲ್ವಾ? ಅಲ್ಲ. ಹೌದ್ರಿ, ಸಂಜನಾನೇ ಮಾಡಿದ್ದು. ಹೌದೌದು, ನನ್ನ ಮಗಳೇ ಮಾಡಿದ್ದು. ಉಪ್ಪಿಟ್ಟು ತುಂಬಾ ಚೆನ್ನಾಗಿದೆ, ಇನ್ನೊಂದು ಸ್ವಲ್ಪ ಇದ್ರೆ ಕೊಡ್ತೀರಾ? ಹೌದೌದು, ತುಂಬ ರುಚಿಯಾಗಿದೆ. ಬೆಳಗ್ಗೆ ತಿಂದೆ ಬಂದ್ಬಿಟ್ವಿ. ರಿಸರ್ವ್ ಮಾಡ್ಕೊಂಬಿಡಿ. ಹಾಂ ಅತ್ತೆ, ನನಗೂ ಸ್ವಲ್ಪ ಉಪ್ಪಿಟ್ಟಿದ್ದಾರೆ ಆಕೆ. ಲೋ ಮಗ್ನೆ, ಇನ್ನು ಮದ್ವೆ ಮಾತುಕತೆನೇ ಮುಗ್ದಿಲ್ಲ, ಆಗ್ಲೇ ಅಲ್ಲೇ ಅತ್ತೆ ಆಗೋಗ್ಬಿಟ್ರಾ? ಹುಡುಗಿ ಫೋಟೋನ ಮೊಬೈಲಲ್ಲೇ ನೋಡಿಲ್ವಾ ಮಮ್ಮಿ? ನನಗಂತೂ ಹುಡುಗಿ ಇಷ್ಟ ಆಗಿದ್ದಾಳೆ. ಅರ್ಜೆಂಟ್ ಮಾಡಬೇಡ್ಗೋ, ಹುಡುಗಿ ಬರಲಿ, ಒಂದು 4 ಮಾತಾಡಿ ಹುಡುಗಿ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ನನ್ನ ಮಗಳಿಗೆ ಈ ಸಂಬಂಧ ಓಕೆ ಇದೆ, ನನ್ನ ಹತ್ರ ಹೇಳಿದ್ದಾಳೆ. ಹಾ, ನನಗೂ ಓಕೆ ಅಂತ ಹೇಳಿದಾಳೆ. ಸರಿ ಅಮ್ಮ, ಒಳ್ಳೇದಾಯ್ತು. ಇನ್ನೊಂದು ಸ್ವಲ್ಪ ಉಪ್ಪಿಟ್ಟು ಕೊಟ್ರೆ ತಿಂತಾ ಮದ್ವೆ ಮಾತುಕತೆ ಎಲ್ಲ ಮಾತಾಡ್ಬೋದಲ್ಲ. ಕ್ಷಮಿಸಿ, ಮಾಡಿರೋ ಉಪ್ಪಿಟ್ಟು ಮುಗ್ದೋಗಿದೆ, ಬೇರೆ ಏನಾದರೂ ಮಾಡ್ಕೊಂಬರ್ಲಾ? ಹೌದಾ, ಆಯ್ತು ಬಿಡಿ, ಮಧ್ಯಾಹ್ನ ಊಟ ಮಾಡ್ಕೊಂಡು ಹೊಡ್ತೀವಿ. ಏನಂತ ಸುಶೀಲಾ? ಹೌದು ಕಣ್ರಿ, ಸರಿಯಾಗಿ ಹೇಳಿದ್ರಿ. ಹೋಗಿ ನಿಮ್ಮ ಮಗಳನ್ನ ಕರ್ಕೊಂಡು ಸ್ವಲ್ಪ ಕಾಫಿ ತಗೊಂಡ್ ಬರಕ್ಕೆ ಹೇಳ್ತೀರಾ? ಇಲ್ಲಾಂದ್ರೆ ಬಿಸಿ ಆರೋಗ್ಬಿಡುತ್ತೆ. ಸ್ವಲ್ಪ ನಮ್ಮ ಆ ಕಾಫಿಗೆ ಹಾಲು ಗಟ್ಟಿಯಾಗಿರಲಿ, ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕಿ. ಕಾಫಿ ಸ್ಟ್ರಾಂಗ್ ಆಗಿರಬೇಕು. ಸರಿ, ನೀವು ಮಾತಾಡ್ತಾ ಇರಿ, ನಾನು ಹೋಗಿ ಹುಡುಗಿನ ಕರ್ಕೊಂಬರ್ತೀನಿ. ಆಹಾ, ಸಾಕ್ಷಾತ್ ಮಹಾಲಕ್ಷ್ಮಿ ಕಣ್ಣಂಗ್ ಕಾಣಿಸ್ತಾ ಇದೆಯಾ ಕಣಮ್ಮ. ಮಾಡ್ರ ಲಕ್ಷ್ಮಿ ಸುಶೀಲಾ. ಕರೆಕ್ಟಾಗಿ ಹೇಳಿದೆ ಅಪ್ಪ. ಬಮ್ಮ ಕೂತ್ಕೋ. ಅಂದಾಗೆ ಹುಡುಗಿ ಹೆಸರು ಏನಂತ ಹೇಳಿದ್ರಿ? ಸಂಜನಾ. ಏನಮ್ಮ ಓದಿದೀಯಾ? MBA. ಅಡಿಗೆ ಎಲ್ಲ ಮಾಡಕ್ ಬರುತ್ತಾ?